ಏನಮ್ಮ? ಹಾಯ್ ಫ್ರೆಂಡ್ಸ್, ಪ್ರವಿಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾಂಗಡೆ ರವಾ ಫ್ರೈ. ತುಂಬಾನೇ ರುಚಿಯಾಗಿರುತ್ತೆ. ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬಹುದು ಗೊತ್ತಾ? ಒಂದು ಅರ್ಧ ಗಂಟೆ ಇದ್ರೆ ಸಾಕು, ಮ್ಯಾರಿನೇಷನ್ ಮಾಡ್ಕೊಂಡು ಮಾಡ್ಕೋಬಹುದು. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ. 4 ಬಾಂಗಡೆ ಮೀನನ್ನ ತಗೊಂಡಿದ್ದೀನಿ. ನೀಟಾಗಿ ಒಂದು 2 ರಿಂದ 3 ಸಲ ನೀಟಾಗಿ ತೊಳೆದು ತಗೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ, ಉಪ್ಪು, ಪುಡಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ, 1 ನಿಂಬೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ, ಚೆನ್ನಾಗಿ ಈ ತರ ಎರಡೂ ಕಡೆನು ಅರಿಶಿನ ಮತ್ತೆ ನಿಂಬೆ ಹಣ್ಣಿಂದು ರಸ ಎಲ್ಲ ಎರಡೂ ಕಡೆನು ಅಪ್ಲೈ ಮಾಡ್ಕೋಬೇಕು. ಒಂದು 10 ನಿಮಿಷ ಮ್ಯಾರಿನೇಟ್ ಆಗಲಿ. ಉಪ್ಪು ಹುಳಿ ಅದೆಲ್ಲ ಮೀನಿಗೆ ಹಿಡಿದ್ರೆ ಒಳಗಡೆ ತುಂಬಾನೇ ರುಚಿಯಾಗಿರುತ್ತೆ. ನೆಕ್ಸ್ಟ್ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡು ಬಿಡೋಣ. 5 ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ರುಬ್ಬಿ ತಗೊಂಡಿರೋದು. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಹಂಗೆ ರುಬ್ಬಿದ್ರೆ ಅದು ನೈಸ್ ಆಗಲ್ಲ ಬೇಗ. ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ, ಗರಂ ಮಸಾಲ 1 ಸ್ಪೂನು, ಅಚ್ಚ ಖಾರದ ಪುಡಿ ಅದು 1 ಸ್ಪೂನು, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಜೀರಿಗೆ ಪುಡಿ ಅದು ಒಂದು ಅರ್ಧ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಪುಡಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಬಾಗ್ಲೇ ನೀರು ಹಾಕಿರ್ತೀವಿ, ಸಾಕು ಅಷ್ಟೇನೆ. ಮತ್ತೇನೋ ನಿಮಗೆ ತೀರಾ ಗಟ್ಟಿ ಅನಿಸ್ತು ಅಂದರೆ ನೀರನ್ನ ಹಾಕ್ಕೋಬೋದು. ಈ ಸ್ಟೇಜ್ನಲ್ಲಿ ನೀವು ಅಲ್ಲಿ ನಿಂಬೆಹಣ್ಣ ಸ್ಕಿಪ್ ಮಾಡಿಕೊಂಡು ಇಲ್ಲಿ ಹುಣಸೆಹಣ್ಣು ನೀರನ್ನ ನೆನೆಸಿ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ರವಾ ಫ್ರೈ ಫಿಶ್ನ ರವಾ ಫ್ರೈ ಮಾಡ್ಕೊಳ್ತಾ ಇರೋದಲ್ವಾ, ಸೊ 3/4 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೀವು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲೆ ಕಲಿಸುವಾಗಲೂ ಸ್ವಲ್ಪ ಹಾಕಿರ್ತೀವಿ, ಮತ್ತು ಇಲ್ಲಿ ರವೆಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀವಿ, ಮತ್ತು ಆಲ್ರೆಡಿ ಮ್ಯಾರಿನೇಟ್ ಮಾಡೋದಕ್ಕೂ ಫಿಶ್ಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀವಿ. ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಆಗೋಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ, ಮೈದಾ 1 ಸ್ಪೂನು, ಅಕ್ಕಿ ಹಸಿಟ್ಟು, ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಇದಿಷ್ಟು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈ ಮಸಾಲೆನ ಇವಾಗ ಮೀನಿಗೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ತಗೊಳ್ಳಿ, ಜಸ್ಟ್ ಈ ಥರ ಹಿಂಗಿಟ್ಕೊಳ್ಳಿ, ಒಳಗೆಲ್ಲ ಹಾಕ್ಕೋಬೋದು ನೀಟಾಗಿ. ನೀವು ಜಾಸ್ತಿ ಈ ಥರ ಕಟ್ಸ್ ಹಾಕಿದರೆ ಒಳಗೆ ತುಂಬ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ನೀವು 1-2 ಆ ಥರ ಹಾಕ್ಸಿದ್ರೆ ಅಷ್ಟು ರುಚಿ ಇರಲ್ಲ, ಒಳಗಡೆ ಎಲ್ಲ ಮಸಾಲೆ ಅಷ್ಟು ಅಂಟಿರಲ್ಲ. ನೋಡಿ, ಇದ್ರೊಳಗೂ ಮಸಾಲೆನ ಹಾಕ್ಕೋಬೇಕು. ಈ ಥರ ಅಪ್ಲೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡೋಕ್ಕೆ ನನಗೆ ತುಂಬ ಟೈಮ್ ಇಲ್ಲ, ಸೊ ಹಂಗಾಗಿ ನಾನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಕೊಳ್ತೀನಿ. ನೀವು ಬೆಳಗ್ಗೆ ಮಿಕ್ಸ್ ಮಾಡಿಕೊಂಡು ಮಧ್ಯಾಹ್ನ ಬೇಕಾದರೂ ಹಾಕ್ಕೋಬೋದು, ಸಾಯಂಕಾಲ ಆದರೂ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮೀನಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಯಾಕಂದರೆ ಅದಕ್ಕೇ ಫಸ್ಟೇ ನಾನು ಹುಳಿ ಮತ್ತು ಉಪ್ಪು ಎಲ್ಲ ಹಾಕಿ ಒಂದು 10 ನಿಮಿಷ ನೆನೆಸ್ಬಿಟ್ಟಿದ್ದು. ನೋಡಿ ಆಗಿದೆ. ನೋಡಿ, ಉಳಿದಿರೋಂಥ ಮಸಾಲೆನ ಈ ಥರ ಎತ್ಕೊಳ್ಳಿ, ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈಗ ಒಂದೊಂದೇ ಮೀನು ಇದರಲ್ಲಿ ಜೋಡಿಸ್ಕೊಂಡು ಬಿಡೋಣ. ಈಗ ಉಳಿದಿರೋಂಥ ಮಸಾಲೆನೆಲ್ಲ ಇದ್ರ ಮೇಲ್ಗಡೆ ಹಾಕ್ಕೊಳ್ಳಿ. ಎಲ್ಲಿ ಮಸಾಲೆ ಕಮ್ಮಿ ಆಗಿದೆ ಅಂತ ಅನಿಸುತ್ತೋ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು ಉಳಿದಿರೋಂಥ ಮಸಾಲೆನ. ನೋಡಿ, ಇಷ್ಟು ಆಗಿದೆ. ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ. ಅರ್ಧ ಗಂಟೆ ಆಗಿದೆ, ಮ್ಯಾರಿನೇಟ್ ಆಗಿದೆ. ಇವಾಗ ಫ್ರೈ ಮಾಡ್ಕೊಂಡು ಬಿಡೋಣ. ನಾವು ಮಾಡ್ಕೊಳ್ತಾ ಇರೋದು ರವಾ ಫ್ರೈ ಆಗಿರೋದ್ರಿಂದ ರವೆನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ, ಇವಾಗ ಒಂದೊಂದೇ ಮೀನು ತೆಗೆದು ಜಾಸ್ತಿ ಎಲ್ಲ ನಾವು ಡಿಪ್ ಮಾಡಿ ಅದ್ದದೆಲ್ಲ ಏನು ಬೇಡ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಎಕ್ಸ್ಟ್ರಾ ಇರೋದು ಈ ಥರ ಮಾಡ್ಕೊಂಡ್ಬಿಡಿ. ನೋಡಿ, ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ರವೆನ ಈ ಥರ ಉದುರಿಸ್ಬಿಡೋಣ. ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಕೊಳ್ತಾ ಇದ್ದೀನಿ. ಇದೇ ಥರನೇ ಉಳಿದಿರೋಂಥದ್ದನ್ನು ಮಾಡ್ಕೊಂಡು ಬಿಡೋಣ. ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನಾನಿಲ್ಲಿ ಮೀನು ಮುಳುಗೋ ಅಷ್ಟೇನು ಎಣ್ಣೆ ಹಾಕ್ಕೊಳ್ಳಲ್ಲ, ಎರಡೂ ಕಡೆ ಫ್ರೈ ಆಗಬೇಕಲ್ವ, ಸೊ ಒಂದು ಸೈಡ್ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಬಿಸಿಯಾಗಿದೆ, ರವೆ ಹಾಕಿ
ಇಟ್ಕೊಂಡಿದ್ವಲ್ಲ ಮೀನು, ಅದನ್ನು ಒಂದೊಂದೇ ಹಾಕ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ನಿಮಿಷ ಬಿಟ್ಟು ಫಿಶ್ನ ಇನ್ನೊಂದು ಕಡೆ ತಿರುವಿ ಹಾಕ್ಕೊಂಡು ಬಿಡೋಣ. ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಅದು ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ, ಅದರಲ್ಲಿರೋವಂಥ ನೀರೆಲ್ಲ ಹೋಗುತ್ತೆ. ನೋಡಿ, ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಕ್ಕೊಳ್ತಾ ಇದ್ದೀನಿ. ನೀವು ಈ ಥರ ಕಮ್ಮಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾಗ ನಿಮಗೆ ಎಣ್ಣೆ ವೇಸ್ಟ್ ಆಗಲ್ಲ. ಇನ್ನು 2 ಇತ್ತಲ್ಲ, ಅದು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿರೋ ಮೆಥಡಲ್ಲಿ ನೀವು ಮಾಡಿದ್ರೆ ಮಸಾಲೆ ಎಲ್ಲ ಬಿಡಲ್ಲ ಎಣ್ಣೆನಲ್ಲಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಬಾಂಗಡೆ ರವಾ ಫಿಶ್ ಫ್ರೈ ರೆಡಿಯಾಗಿದೆ. ಇದನ್ನು ಸಪ್ರೇಟಾಗಿ ಎತ್ತಿಕೊಂಡು ಬಿಡೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ವಿಡಿಯೋ ಅಂತ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನದು ಇಲ್ಲೋಡು, ಆ ಮಾಡು, ಆ ಮಾಡು, ಆ ಮಾಡು, ಆ ಮಾಡು. ಹೆಂಗಿದೆ? ಚೆನ್ನಾಗಿತ್ತಾ? ಸೂಪರ್ ಅನ್ನು.